ಪ್ರಿಯ ವೀಕ್ಷಕರೇ, ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನು ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ತಡ ಆಗೋಯಿತು. ದಯವಿಟ್ಟು ಕ್ಷಮಿಸಿ. ಈಗ ಕಥೆಯನ್ನು ಮುಂದುವರಿಸ್ತೀನಿ. ಸಂಚಿಕೆ 18. ನಂಬಿಯಾಂಡರ್ ನಂಬಿಗೆಯನ್ನು ಸ್ವಾಗತ ಮಾಡೋಕ್ಕೆ ಕೂಡಿದ್ದ ಸಭೆಯೆಲ್ಲ ಮುಗಿಯೋ ಸಮಯದಲ್ಲಿ ದೊಡ್ಡ ಮಹಾರಾಣಿ ತಮ್ಮ ಮಗನ ಹತ್ರ, ಮಗನೇ, ನಾನು ಇವ್ರುಗಳನ್ನು ಅರಮನೆ ಬಾಗಿಲು ತನಕ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಅಷ್ಟರಲ್ಲಿ ನೀನು ನಮ್ಮ ಜಾಗಕ್ಕೆ ಹೋಗಿ ಸ್ವಲ್ಪ ಶ್ರಮ ಪರಿಹಾರ ಮಾಡಿಕೊಂಡು ಹಿಂತಿರುಗಿ ಬಾ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತಂದರು. ಆಗಲಿ ತಾಯೇ ಅಂತ ಹೇಳಿಬಿಟ್ಟು ಮಧುರಾಂಧಕರು ಹೊರಟರು. ಅರಮನೆಯಲ್ಲಿ ಅವರು ಉಳಿದಿದ್ದ ಜಾಗಕ್ಕೆ ಹೋದರು. ಅವ್ರ ಮನಸ್ಸಿನಲ್ಲಿ ಅಹಂಕಾರನ, ಅಸೂಯೆಯನ್ನು ಬೆಂಕಿ ಥರ ಉರಿತಾ ಇತ್ತು. ಯಾರೋ ದಾರಿಯಲ್ಲಿ ಹೋಗುವ ಆಂಡಿ ಪಂಡಾರಕ್ಕೆ ಇಷ್ಟೊಂದು ದಡಬುಡಲಾದ ಮರ್ಯಾದೆಗಳ, ರಾಜಕುಲಕ್ಕೆ, ಗೌರವಕ್ಕೆ ತಮ್ಮ ತಾಯಿಯಿಂದ ಭಂಗ ಬಂದ್ಬಿಡುತ್ತೆ ಅನಿಸುತ್ತೆ. ಪೊಳವೇಟೆಯರುಗಳು ತಮ್ಮ ಅಮ್ಮನ ಬಗ್ಗೆ ಯಾವಾಗಲೂ ತಪ್ಪು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಮೈಯೆಲ್ಲ ಬೂದಿಯನ್ನು ಹಚ್ಚಿಕೊಂಡು ರುದ್ರಾಕ್ಷ ಹಾರವನ್ನು ಹಾಕ್ಕೊಂಡು ಯಾರು ಬಂದರೂ ದೊಡ್ಡ ಮಹಾರಾಣಿಗೆ ಸಾಕು. ಪತಿಗ ಒಂದು ಹೇಳಿಬಿಡ್ಬೇಕು. ಇಲ್ಲಾಂದರೆ ದೇವಸ್ಥಾನ, ಅದು ಇದು, ಆ ಕೆಲಸ ಈ ಕೆಲಸ ಅಂತ ಹೇಳ್ಕೊಂಡು ಬಂದುಬಿಡ್ಬೇಕು. ಇಂಥವ್ರಿಗೆಲ್ಲ ಎತ್ತಿ ದುಡ್ಡನ್ನು ಕೊಟ್ಟು ಪೊಕ್ಕಿಷವನ್ನೇ ಖಾಲಿ ಮಾಡಿಬಿಡ್ತಾರೆ ಅನಿಸುತ್ತೆ. ಸಾಲದೇ ಇರೋದಕ್ಕೆ ಯುವರಾಣಿ ಕುಂದವ ಒಬ್ಬಳು ಯಾವಾಗಲೂ ದೇವಸ್ಥಾನ ಅದು ಇದು ಅಂತ ಕೊಟ್ಟು ಮಿಕ್ಕಿದ್ದ ದುಡ್ಡಿದ್ದರೆ ಅದನ್ನು ಯಾವುದಾದ್ರೂ ಮೆಡಿಕಲ್ ಇದಕ್ಕೆ ಅಂತ ಹೇಳಿಬಿಟ್ಟು, ಶಾಲೆ ಇದು ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದನ್ನು ಖರ್ಚು ಮಾಡಿಬಿಡ್ತಾರೆ. ಈ ಥರ ಮಾಡಿ ಇವರು ಮಾಡ್ತಾಯಿದ್ರೆ ತಮ್ಮ ಮನಸ್ಸಿನ ಆಸೆ ಹೆಂಗೆ ನೆರವೇರುತ್ತೆ? ಈ ಸೋಳ ಸಿಂಹಾಸನದಲ್ಲಿ ಕೂತ್ಕೊಂಡು 4 ದಿಸೆಗಳಲ್ಲೂ ಸೈನ್ಯಗಳನ್ನು ಕಳಿಸಿ ಈ ರಾಜ್ಯ ಹಾಗೆ ಆಳಬೇಕು ಅನ್ನೋ ಆಸೆ ಹೆಂಗೆ ನೆರವೇರುತ್ತೆ? ತಿರ್ಗಾ ದೊಡ್ಡ ಮಹಾರಾಣಿಗೆ ಮಗನ ಹತ್ರ ಏನೋ ಅಂತರಂಗವಾಗಿ ಮಾತಾಡಬೇಕಂತೆ. ಏನು ಅಂತರಂಗ ಹೇಳ್ತಾರೆ? ಆ ಯೋಗ, ಈ ಯೋಗ, ಕುಂಡಲಿ ಅಂತ ಹೇಳಿಬಿಟ್ಟು ಏನಾದರೂ ಉಪದೇಶ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಇಲ್ಲಾಂದರೆ ನಟನೆ ಬಗ್ಗೆ ಏನೇನೋ ಹೇಳಿಕೊಂಡು ತಿರುಗ್ತಾರೆ. ಇವ್ರ ಮಾತೆಲ್ಲ ಕೇಳಿ ನಾವು ನಡೆಯೋದ್ರಿಂದ ಜನಗಳೆಲ್ಲ ಇವಾಗಲೇ ನಮ್ಮನ್ನು ಅರ್ಧ ಹುಚ್ಚು ಅಂತ ಹೇಳೋ ಪರಿಸ್ಥಿತಿಗೆ ತಂದುಬಿಟ್ರು. ಈ ಥರ ಮಾತುಗಳಿಗೆ ಇನ್ಮೇಲೆ ಜಾಗ ಕೊಡಬಾರ್ದು. ಅವ್ರು ಮಾತಾಡಿಯೇ ಆಗ್ತೀನಿ ಅಂತಂದ್ರೂ ನಮ್ಮ ಕಿವಿನಲ್ಲಿ ಹಾಕೋಬಾರ್ದು. ಇರಲಿ, ಅಮ್ಮ ತಿರ್ಗಾ ಬಂದು ಹೋಗೋ ಒಳಗೆ ಈ ಜೋಯಿಸನ ಹತ್ರ ಮಾತಾಡಬೇಕು. ಬರೋ ಕಾಲಕ್ಕೆ ಏನೇನಾಗತ್ತೆ ಅಂತ ಕೇಳಬೇಕು. ಇವಾಗ ಇಷ್ಟು ದಿನ ತನ್ನ ಬಾಳಲ್ಲಿ ನಡೆದಿದ್ದೆಲ್ಲ ಇವನು ಹೇಗೆ ಹೇಳ್ತಾ ಇದ್ದಾನೆ, ಅದ್ರ ಬಗ್ಗೆ ಅವನ ಹತ್ರನೇ ಕೇಳಿ ನೋಡೋಣ. ಸಭೆಯಿಂದ ತಾವು ಹೊರಡೋ ಸಮಯದಲ್ಲಿ ಆ ಜೋಯಿಸ ಅಲ್ಲಿ ಇಲ್ಲಿ ನೋಡಿಕೊಂಡು ನಿಂತಿರೋದನ್ನು ನೋಡಿದ್ರು. ಅವನ್ನ ತಮ್ಮ ಹತ್ರ ಬರೋ ಥರ ಸಿಗ್ನಲ್ ಕೊಟ್ಟು ಕರ್ಕೊಂಡೋದ್ರು. ಆದರೆ ಅವನೇನು ಅಂದರೆ ವಂದಿತೇವನು ಯುವರಾಣಿಯನ್ನೇ ನೋಡ್ತಾ ಇದ್ದ. ಅವ್ರ ಹತ್ರ ನಯನ ಭಾಷೆಯಿಂದ ಮಾತಾಡ್ತಾ ಇದ್ದ. ಏನೇನೋ ಸುದ್ದಿಯೆಲ್ಲ ಹೇಳಬೇಕು, ಎಷ್ಟೆಷ್ಟು ಕಷ್ಟಪಟ್ಟು ಎಲ್ಲ ತಿಳ್ಕೊಂಡು ಬಂದು ನಾವು ಹೇಳೋಣ ಅಂತ ಅಂದ್ಕೊಂಡಿದ್ರೆ ಈ ಯುವರಾಣಿ ಏನು ಅಂದರೆ ತನ್ನನ್ನು ಗೊತ್ತಿಲ್ವ ಹಾಗೆ ಗುರ್ತೇ ಹಿಡೀಲಿಲ್ವಲ್ಲ ಅಂತ ಅವ್ರನ್ನ ನೋಡಿಕೊಂಡು ಹಾಗೆ ದೊಡ್ಡ ಮಹಾರಾಣಿ ಜೊತೆ ಒಳಗೆ ಹೋಗ್ಬಿಟ್ರಲ್ಲ. ಆದ್ರೂ ತನ್ನನ್ನು ಯಾತಕ್ಕೋಸ್ಕರ ಕಳಿಸಿದ್ದೀವಿ, ಆ ಸುದ್ದಿನ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಕೂಡ ಅವ್ರಿಗೆ ಇರಲ್ವಾ? ಇದು ಹೇಗೆ ಸಾಧ್ಯ? ಇಲ್ಲ, ಅವ್ರು ಏನೋ ಯೋಚನೆಯಲ್ಲಿದ್ದಾರೆ. ಅದರಿಂದ ತನ್ನ ಹತ್ರದಿಂದ ಪತ್ರ ತಗೊಂಡೋಗಿದ್ದ ಗೂಢಚಾರಿ ಅಂತ ಹೇಳಿಬಿಟ್ಟು ಅದನ್ನೇ ಅವರು ಗುರ್ತು ಸಿಕ್ಕಲಿಲ್ಲ ಅನಿಸುತ್ತೆ. ಅಯ್ಯೋ, ನಾವಂತೂ ಯುವರಾಣಿಯನ್ನು ಮೀಟ್ ಮಾಡಿ ಏನೇನೆಲ್ಲ ಹೇಳಬೇಕು ಅಂತ ಆಸೆಯಿಂದ ಬಂದಿವಿ. ಇವಾಗ ನೋಡಿದರೆ ಅವ್ರು ಈ ಥರ ಹೊಟ್ಟೋಗ್ಬಿಟ್ರಲ್ಲ. ಅಷ್ಟರಲ್ಲಿ ಜೋಯಿಸ ಏನು ಯೋಚನೆಯಲ್ಲಿದೆಯಾ ಅಂತ ಹೇಳಿದರು. ಕೇಳಿದ ತಕ್ಷಣ ವಂದಿತೇವನ್ ಶಾಕ್ ಆದ. ಆಮೇಲೆ ಅರಮನೆಯಲ್ಲಿ ಮಧುರಾಂಧಕ ದೇವರ ಜೊತೆ ಒಳಗೆ ಹೋದ. ಆ ಕಾಲದಲ್ಲಿ ಜೋಯಿಸರು ಇರ್ತಾರೆ, ಆಮೇಲೆ ಆರೂಢ ಹೇಳೋರು ಇರ್ತಾರೆ, ಹೇಗೆ ಶಾಸ್ತ್ರ ಹೇಳೋರು ಇರ್ತಾರೆ. ಈ ಥರ ಒಬ್ಬೊಬ್ಬರು ಇದನ್ನು ಒಂದೊಂದು ಥರ ಇತ್ತು. ಕೆಲವರು ದೀಪವನ್ನು ಹಚ್ಚಿಬಿಟ್ಟು ಆ ಜ್ಯೋತಿಯಿಂದ ಅದನ್ನು ನೋಡಿ ಹೇಳ್ತಾರೆ. ಈ ಥರ ಡಿಫ್ರೆಂಟಾಗಿ ಜೋಯಿಸಗಳು ಇದ್ದರು. ಆದರೆ ಇಲ್ಲಿ ಇವರನ್ನು ವಂದಿತೇವನ್ನು ಜೋಯಿಸಳೆ ಅಂತ ಹೇಳಿ ಮಧುರಾಂಧಕರು ಕರೆದ ತಕ್ಷಣ ತಿರ್ಗಾನು ಅವನಿಗೆ ಶಾಕ್ ಆಯಿತು. ಅವನು ಇವ್ರಿಗೆ ಬೇರೆ ತನ್ನನ್ನು ಏನೇನು ಕ್ವಶನ್ ಕೇಳ್ತಾರೋ ಏನೋ, ದೇವರೇ ಇವ್ರ ಹತ್ರದಿಂದ ಹೆಂಗೆ ತಪ್ಪಿಸ್ಕೊಂಡು ಹೋಗೋದು, ಯುವರಾಣಿಯನ್ನು ಸಪ್ರೇಟಾಗಿ ಮೀಟ್ ಮಾಡಿ ಮಾತಾಡೋದು ಹೆಂಗೆ ಅಂತ. ಬೇರೆ ಏನೂ ಯೋಚನೆ ಇಲ್ಲ. ನಾನಂತೂ ಜೋಯಿಸ ಅಂತ ಇರೋದಕ್ಕಿಂತ ಇವಾಗ ಇರೋ
ಇವರು ಬಂದ್ರಲ್ಲ, ಏನೋ 4 ಪದ್ಯಗಳನ್ನು ಹೇಳಿಬಿಟ್ಟು ರಾಜೋಪಚಾರ ನಡ್ಕೊಂಡು ಹೋಯ್ತಲ್ಲ ಅವ್ರಿಗೆ, ಅವ್ರ ಥರ ಇದ್ದಿದ್ರೆ ಎಷ್ಟೋ ವಾಸಿ ಅಂದ್ಕೊಂಡೇನು. ಯಾರು ಬೇಡ ಅಂದರು, ನೀನು ದೇವರ ತಿರುವಾಚಕ ಅಂತ ಹೇಳಿಬಿಟ್ಟು ಎಲ್ಲ ಪದ್ಯಗಳನ್ನು ಹೇಳ್ಕೊಂಡು ಹೋಗೋದು ತಾನೆ ಅಂತಂದರು. ಇನ್ನಾರಿಗೆ ಇನ್ನದು ಅಂತ ಹೇಳಿಬಿಟ್ಟು ಇರತ್ತೆ ಅಲ್ವಾ, ಎಲ್ಲರೂ ಅವ್ರ ಥರ ಆಗ್ಬಿಡೋಕ್ಕಾಗತ್ತಾ ಅಂತ ಹೇಳ್ದ. ಆ ಥರ ಹೇಳಿದ. ಆಮೇಲೆ ಪದ್ಯ ಹೇಳುವ ಹುಡುಗನ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ. ತುಂಬ ದೊಡ್ಡ ರಾಜಯೋಗ, ಎಲ್ಲ ರಾಜ ರಾಣಿಗಳು ಎಲ್ಲ ಮರ್ಯಾದೆ ಮಾಡ್ತಾರೆ. ಅವರು ಹೆಸರನ್ನು ದೊಡ್ಡವ್ರ ಹೆಸರು ಜೊತೆ ಬೆರೆಸಿ ತುಂಬ ವರ್ಷ ಈ ಭೂಲೋಕದಲ್ಲಿ ಉಳಿದಿರತ್ತೆ ಅಂತ. ವಲ್ಲವರೇನು ಬಂದ್ಬಿಟ್ಟು ಏನೋ ಬಾಯಿಗೆ ಬಂದಂಗೆ ಹೇಳ್ತಾ ಇದ್ದ. ಆದರೆ ಮಧುರಾಂಧಕರಿಗೆ ತುಂಬ ಇಂಟ್ರೆಸ್ಟ್ ಬಂದ್ಬಿಡ್ತು. ನನ್ನ ಯೋಗ ಹೇಗೆ ಅಂತ ಹೇಳು, ಅವನ ಯೋಗ ಥರನೇ ನಿಮ್ಮ ಯೋಗನ, ಶಿವಯೋಗ ರಾಜಯೋಗ ಎರಡೂ ಮಿಕ್ಸ್ ಆಗಿದ್ದು. ಅಯ್ಯೋ ಅಪ್ಪನೇ, ಸ್ವಲ್ಪ ವಿವರವಾಗಿ ಹೇಳು. ಒಂದಿತ್ತೇವ ನೀನು ಯೋಚನೆ ಮಾಡೋಕ್ಕೆ ಅವಕಾಶ ತಗೊಂಡಿದ್ದು. ಈ ಥರ ಅರ್ಜೆಂಟ್ ಪಟ್ಟರೆ ಆಗತ್ತಾ? ವಿವರವಾಗಿ ಹೇಳಬೇಕು ಅಂದರೆ ದೀಪ ಹಚ್ಚಿ ಹೊಗೆ ಹಾಕಬೇಕು, ಆವಾಗ ನಾನು ಅದನ್ನು ನೋಡಿ ಹೇಳ್ತೀನಿ ಅಂತ. ತಕ್ಷಣ ಅದೇ ಥರ ಮಾಡೋಕ್ಕೆ ಹೇಳಿದರು. ಎದುರುಗಡೆ 2 ಮಣೆಗಳನ್ನು ಹಾಕಿ ಒಂದರಲ್ಲಿ ಮಧುರಾಂಧಕರು ಕೂತ್ಕೊಂಡ್ರು, ಇನ್ನೊಂದರಲ್ಲಿ ವಂದಿತೇವನ್ ಕೂತ್ಕೊಂಡ. ಕಣ್ಣನ್ನು ಮುಚ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನದಲ್ಲಿದ್ದ. ಅವನ ಬಾಯಿ ಏನೇನೋ ಮಂತ್ರಗಳನ್ನು ಹೇಳ್ತಾ ಇತ್ತು. ಆಮೇಲೆ ಮೈ ಬಂದು ಒಂದು ದೊಡ್ಡ ಇದು ಥರ ಶೇಕ್ ಆಗೋಗಿ ಅವನಿಗೆ ಹುಚ್ಚು ಬಂದ ಥರ ನಟನೆ ಮಾಡ್ತಾ ಇದ್ದ. ಆಮೇಲೆ ಅವನು ಕಣ್ಣುಗಳನ್ನು ಎತ್ತಿ ಇದು ಮಾಡಿ ದೀಪದಿಂದ ನೋಡಿಬಿಟ್ಟು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಮಧುರಾಂಧಕರನ್ನ ನೋಡಿ, ಅಯ್ಯ ನಿಮ್ಮ ಬಗ್ಗೆ ಅಲಕ್ಷ್ಯವಾಗಿ ಏನಾದರೂ ಹೇಳಿದರೆ ನನ್ನನ್ನು ಕ್ಷಮಿಸಬೇಕು. ನಿಮ್ಮ ಯೋಗ ಸಾಧಾರಣ ಯೋಗ ಅಲ್ಲ. ಅಲ್ಲಿ ಸಭೆಯಲ್ಲಿ ಕೂತ್ಕೊಂಡಿರೋ ಹಾಡು ಹೇಳಿದ್ದ ಆ ಯುವಕನ ಇದಕ್ಕಿಂತ ನಿಮ್ಮ ಯೋಗಕ್ಕೂ ಯಾವುದು ಸಂಬಂಧ ಇಲ್ಲ. ಹುಡುಗನ ಯೋಗ ರಾಜರುಗಳು ಸಪೋರ್ಟಿಂದ ಬರುವ ರಾಜಯೋಗ. ಆದರೆ ನಿಮ್ಮ ಯೋಗ ಬಗ್ಗೆ ಈ ದೀಪದಿಂದ ನಾನು ಕಾಣೋದು, ಆಹಾ, ನನ್ನನ್ನೇ ದಿಗ್ಭ್ರಮೆ ಕೊಳ್ಳುವ ಹಾಗೆ ಮಾಡ್ತಾಯಿದ್ದೆ. ಹಾಗೆ ಏನು ನೋಡ್ತಾ ಇದೆಯಾ ಹೇಳು ಅಂತಂದರು. ಆಹಾ, ಹೇಗೆ ಹೇಳ್ತೀನಿ, ಹೇಳೋದಕ್ಕೆ ಮಾತೇ ಬರ್ತಾ ಇಲ್ಲ. ಕಣ್ಣಿಗಂದಿದ್ದು ದೂರ ಮಣಿಮಗುಡ ಎಲ್ಲ ಧರಿಸಿ ರಾಜಗಳೆಲ್ಲ ನಿಂತಿದ್ದಾರೆ. ಮಂತ್ರಿಗಳು, ಚಾಮಂತಕಗಳು, ಅಧಿಕಾರಿಗಳು ಎಲ್ಲರೂ ನಿಲ್ತಾ ಇದ್ದಾರೆ. ಅವ್ರುಗಳಿಗೆ ಆ ಕಡೆ ಕೊನೆಯೇ ಇಲ್ಲದೆ ಸಮುದ್ರ ಹಾಗೆ ಸೇನಾ ವೀರರುಗಳೆಲ್ಲ ನಿಂತಿದ್ದಾರೆ. ಅವ್ರುಗಳ ಕೈಯಲ್ಲಿ ಬಾಲ್ಗಳು, ವೇಲ್ಗಳು, ಎಲ್ಲ ಕವಚಗಳು ಎಲ್ಲ ಹಾಕ್ಕೊಂಡು ನಿಂತಿದ್ದಾರೆ. ದೂರದಲ್ಲಿ ಮಾಳಿಗೆಗಳ ಜನಗಳು ನಿಂತು ಕೂಗಾಡ್ತಾ ಇದ್ದಾರೆ. ಕೋಟೆ ಕೊತ್ತಳ ಎಲ್ಲ ಮೇಲೇನು ಜನಗಳು ಗುಂಪಾಗಿದ್ದಾರೆ. ಅವ್ರುಗಳು ಏನೇನೋ ಘೋಷ ಮಾಡ್ತಾ ಇದ್ದಾರೆ. ಹೇಳು ಜನಗಳು ಏನು ಘೋಷ ಮಾಡ್ತಾ ಇದ್ದಾರೆ ಯುವರಾಜ? ಸಾವಿರಾರು ಜನಗಳು ಘೋಷದಿಂದ ಕೇಳ್ತಾ ಇಲ್ಲ. ಸೋಳಕೊಳ ತೋಂಡ್ರಲ್ ವಾಳ್ಗೆ, ತಿರುಭುವನ ಚಕ್ರವರ್ತಿ ವಾಳ್ಗೆ, ಮಣ್ಣಾದಿ ಮನ್ನರ್ ವಾಳ್ಗೆ, ಆ ಥರ ಘೋಷ ಮಾಡ್ತಾ ಇದ್ದಾರೆ. ಆಮೇಲೆ ಏನು, ಜನಗಳು ಸುತ್ತಲೂ ಗುಂಪಾಗಿ ಮುಂದೆ ಬರ್ತಾ ಇದ್ದಾರೆ. ಎಲ್ಲ ಸೇನಾ ವೀರರುಗಳೆಲ್ಲ ಅವ್ರನ್ನ ತಡಿಸಿ ನಿಲ್ಲಿಸ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಅಲ್ಲಿ ಒಂದೇ ಕೂಗಾಟ, ಒಂದೇ ಕನ್ಫ್ಯೂಷನ್ ಆಗಿದೆ. ಸರಿ, ಗುಂಪು ಯಾತಕ್ಕೋಸ್ಕರ ಕೂಡಿದೆ ಅದನ್ನು ಹೇಳು. ಅದನ್ನು ತಾನೇ ನಾನು ಇವಾಗ ಹೇಳ್ತಾ ಇದ್ದೀನಿ. ಗುಂಪಿನಲ್ಲಿ ಮಧ್ಯದಲ್ಲಿ ಪುಲಿಪಾವುಟ ಸುತ್ತಾಡ್ತಾ ಇದೆ. ಅದಕ್ಕೆ ಕೆಳಗೆ ರಿಷಭ ಪಾವುಟ, ಧನುಸು ಪಾವುಟ, ದಾಟಿ ಪಾವುಟ, ಏನೇನೋ ಎಲ್ಲ ಇದೆ. ಅಲ್ಲಿ ಎಲ್ಲ ನೋಡಿದ್ರೆ ಇಂದ್ರಲೋಕ ಥರ ಅಲ್ಲೆಲ್ಲ ಆಗಿದೆ. ಅಲ್ಲಿಗೆ ಒಂದು ಚಿಂಗಾದನ ಒಂದು ವಜ್ರ ಕ್ರೀಟಗಳಿಂದ ವಜ್ರ ವೈಡೂರ್ಯಗಳಿಂದ ಒಂದು ಪೀಠ ಹಾಕಿದೆ, ಸಿಂಹಾಸನ ಹಾಕಿದೆ. ಅದರಲ್ಲಿ ಒಂದು ಕೋಟಿ ಸೂರ್ಯ ಪ್ರಕಾಶ ಇರುವ ಥರ ಆ ಸಿಂಹಾಸನ ಕಣ್ಣು ಎಲ್ಲ ಇದು ಆಗ್ತಾ ಇದೆ. ಅದರಲ್ಲಿ ಒಂದು ದೊಡ್ಡ ಛತ್ರಿ ಎಲ್ಲ ಇದೆ. ದೇವ ಕನ್ನಿಗೆಗಳೆಲ್ಲ ಚಾಮರ ಎಲ್ಲ ಇಟ್ಕೊಂಡು ಬೀಸ್ತಾ ಇದ್ದಾರೆ. ಎಲ್ಲ ಪುಣ್ಯತೀರ್ಥಗಳಿಂದ ತೊಗೊಂಬಂದಿದ್ದ ನೀರಿಂದ ಚಿನ್ನದ ಕೊಡಗಳನ್ನು ಎತ್ತಿ ಎಲ್ಲರೂ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಪಟ್ಟಾಭಿಷೇಕಕ್ಕೆ ಎಲ್ಲ ಆಯುಧವಾಗಿಬಿಟ್ಟಿದೆ. ಯಾರ ಪಟ್ಟಾಭಿಷೇಕ ಅದನ್ನು ಹೇಳು ಅಪ್ಪನೇ ಅಂತಂದರು. ಅದನ್ನು ಗೊತ್ತಾಗ್ಬಿಡುತ್ತೆ. ಸಭಾಮಂಟಪ ಪ್ರಧಾನ ಬಾಗಿಲಿ ತೆಗಿತಾ ಇದೆ. ಎಲ್ಲ ಕಟ್ಯ ಹೇಳ್ಕೊಂಡು ಬರೋರು ಬರ್ತಾ ಇದ್ದಾರೆ. ವೀರ ಗಂಭೀರ ತೋಟದಿಂದ ಒಂದು ಮುದುಕರೊಬ್ಬರು ಬರ್ತಾ ಇದ್ದಾರೆ. ಅವ್ರ ಜೊತೆ ಅವ್ರ ಸೋದರರು ಬರ್ತಾ ಇದ್ದಾರೆ. ಅವ್ರ ಹಿಂದೆ ಮನ್ಮಥನ್ ಹಾಗೆ ಸುಂದರ ರೂಪ ಇರುವ ರಾಜಕುಮಾರ ಒಬ್ಬರು ಬರ್ತಾ ಇದ್ದಾರೆ. ಅವ್ರು ಯಾರು ವಂದಿತೇವನ್ ಮಧುರಾಂಧಕನ ನೋಡ್ತಾನೆ, ತಿರ್ಗಾ ದೀಪವನ್ನು ನೋಡ್ತಾನೆ. ಅಯ್ಯ, ನಿಮ್ಮ ಹಾಗೇನೆ ಅವರಿದ್ದಾರೆ, ನಿಮ್ಗೆ ಹಾಗೇನೆ ನೀವೇನೇ ಮುಂಚೆ ಬಂದಿದ್ದೆ. ಇಬ್ಬರೂ ನಿಮ್ಮನ್ನು ಸಿಂಹಾಸನ ಹತ್ರ ಕರ್ಕೊಂಡು ಹೋಗ್ತಾರೆ. ಜಯ ವಿಜಯ ಭವ ಅಂತ ಸಮುದ್ರ ಘೋಷ ಹಾಗೆ ಬರ್ತಾ ಇದೆ. ನಿಮ್ಮ ಇದರಿಂದ ಸಾವಿರಾರು ಕೈಗಳು ನಿಮ್ಮ ಮೇಲೆ ಹೂಗಳನ್ನು, ಅಕ್ಷತೆಗಳನ್ನು, ಮುತ್ತುಗಳನ್ನು ಎತ್ತಾಕ್ತಾ ಇದ್ದಾರೆ. ನೀವು ಸಿಂಹಾಸನ ಹತ್ರ ಬಂದುಬಿಡ್ತೀರಿ. ಅಡಾಡ, ಅರೇರೆ, ಇದೇನು ಸಗುನ ತಡೆ ಹಾಗೆ
ಯಾರೋ ಅಡ್ಡ ಬರ್ತಾ ಇದ್ದಾರೆ. ತಲೆವಿರಿ ಗೋಲವಾಗಿ ಒಂದು ಸ್ತ್ರೀ ಅಡ್ಡ ಬಂದು ನಿಮಗೂ ಸಿಂಹಾಸನಗೂ ಮಧ್ಯದಲ್ಲಿ ನಿಂತಿದ್ದಾರೆ. ಬೇಡ ಬೇಡ ಅಂತ ಹೇಳಿ ತಡೆ ಮಾಡ್ತಾ ಇದ್ದಾರೆ. ನೀವು ಆ ಸ್ತ್ರೀಯನ್ನು ತಳ್ಳಿ ಹಾಕಿದ್ದೀರಾ. ಅರೇ ರೇ, ಇದೇನು ಒಳ್ಳೆ ಸಮಯದಲ್ಲಿ ಈ ಥರ ಹೊಗೆ ಬಂದು ಸುತ್ಕೊಂಡ್ಬಿಡ್ತಾರಲ್ಲ, ಏನು ಕಾಣ್ತಾ ಇಲ್ವಲ್ಲ, ನೋಡು ನೋಡು ಚೆನ್ನಾಗಿ ನೋಡು ಯುವರಾಜ, ಕ್ಷಮಿಸಬೇಕು, ನನಗೇನು ಗೊತ್ತಾಗ್ತಾ ಇಲ್ಲ, ಎಲ್ಲ ಮರೆಯಾಗ್ಬಿಡ್ತು ಅಂತಂದರು. ಮಧುರಾಂಧಕ ದೇವರ ಮೈಯಲ್ಲಿ ಇರೋ ನರಗಳೆಲ್ಲ ಹಂಗೆ ಎತ್ತಾಕ್ಬಿಡ್ತು. ಅವರ ಮುಖದಲ್ಲಿ ಕೋಪ ಗೊಂದಲ ಮಾಡ್ತಾ ಇತ್ತು. ಕಣ್ಣುಗಳು ಬೆಂಕಿ ಥರ ಉರಿತಾ ಇತ್ತು. ವಂದಿತೇವನಿಗೆ ಸ್ವಲ್ಪ ಭಯನೇ ಆಗ್ಬಿಡ್ತು. ಯುವರಾಜರನ್ನ ಆಸೆ ಹುಚ್ಚನ್ನು ಇಷ್ಟೊಂದು ನಾವು ಎತ್ತಾಕ್ಬಿಡ್ತೀವೋ ಅಂತ ಹೇಳಿ ಹೆದರ್ಕೊಂಬಿಟ್ಟ. ತಿರ್ಗಾ ನೋಡು ಅಂತ ಯುವರಾಜ, ಅದರಿಂದ ಏನೂ ಪ್ರಯೋಜನವಿಲ್ಲ, ಯಾಕೆಂದರೆ ಎಲ್ಲ ಇನ್ಮೇಲೆ ಯಾವುದನ್ನು ನನಗೆ ಹೇಳೋಕ್ಕಾಗಲ್ಲ, ಹೊತ್ತಾಗೋಯ್ತು, ಅದಕ್ಕೆ ಕ್ಷಮಿಸ್ಬಿಡಿ ಅಂತ ಅಂದ. ಅಲ್ಲಿ ಏನೋ ಗುಂಪುಗಳು ಯಾರ್ಯಾರೋ ಜನಗಳೆಲ್ಲ ಕೂಗಾಡ್ತಾ ಇದ್ದಾರಲ್ಲ ಅಂತ. ಯಾರು ಕೂಗ್ತಾ ಇದ್ದಾರೆ? ಅಲ್ಲಿ ಯಾರೋ ಸಮುದ್ರದಲ್ಲಿ ಮುಳುಗೋದ್ರಂತೆ, ಅದರ ಬಗ್ಗೆ ಎಲ್ಲ ಜನಗಳು ಕಿರ್ಚುತ್ತಾ ಇದ್ದಾರೆ, ಅದರಿಂದ ನನಗೆ ಏನೂ ಗೊತ್ತಾಗ್ತಾ ಇಲ್ಲ ಅಂತ ಅಂದ. ಅಷ್ಟರಲ್ಲಿ ಅವನು ಮಧುರಾಂಧಕರ ಮುಖದಲ್ಲಿ ಹಂಗೆ ಬೆವರು ಹನಿ ಸುರಿತಾ ಇತ್ತು, ಅವ್ರ ಮೈ ನಡುಗ್ತಾ ಇತ್ತು. ವಂದಿತೇವನ ಅದನ್ನು ನೋಡಿಕೊಂಡ. ಆಮೇಲೆ ಯುವರಾಜ, ಇನ್ನು ಏನು ನನಗೆ ಗೊತ್ತಾಗಲಿಲ್ಲ, ಕ್ಷಮಿಸಬೇಕು, ನನ್ನ ತಲೆ ಸುತ್ತಾ ಇದೆ, ಕಣ್ಣು ಮುಚ್ತಾ ಇದೆ, ಯಾರೋ ಮಂತ್ರ ಹಾಕಿ ತಡೆ ಮಾಡ್ತಾ ಇದ್ದಾರೆ, ಇನ್ನೊಂದು ಜಾಗದಲ್ಲಿ ನಾನು ಹೇಳ್ತೀನಿ. ಆ ಸಮಯದಲ್ಲಿ ಅರಮನೆ ಸೇವಕ ಒಬ್ಬನು ಬಂದು, ದೊಡ್ಡ ಮಹಾರಾಣಿ ನಿಮ್ಮನ್ನು ಕರಿತಾ ಇದ್ದಾರೆ ಅಂತ ಹೇಳಿದ್ರು. ಮಧುರಾಂಧಕರ ಮನಸ್ಸಿನಲ್ಲಿ ಉಕ್ಕಿದ ಅಹಂಕಾರವನ್ನೆಲ್ಲ ಅಮ್ಮನ ಮೇಲೆ ಎತ್ತಾಕ್ಬಿಡ್ಬೇಕು ಅಂದ್ಕೊಂಡ. ಅಯ್ಯ, ನನಗಂತೂ ತಲೆನೋವು ತಡೆಯೋಕ್ಕಾಗ್ತಾ ಇಲ್ಲ, ಅರಮನೆಗೆ ಹೊರಗಡೆ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ವಂದಿತೇವನು ಅವ್ರ ಹತ್ರ ಅನುಮತಿ ಹೊಡ್ಕೊಂಡು ಹೋದ. ಪಳೆಯಾರೆಯ ವೈದ್ಯರ ಮಗ ಪಿನಾಗಪಾಣಿ ಪಂಡಿತನಿಗೆ ಬಾಳಿನಲ್ಲಿ ಒಂದು ದೊಡ್ಡ ರಸ ಬಂದಿತ್ತು. ಕೆಲವು ದಿನಗಳ ಮುಂಚೆ ತನಕ ಅವನ ತಂದೆ ಹತ್ರದಿಂದ ಔಷಧಿ ಬಗ್ಗೆ ಏನೇನೋ ತಿಳ್ಕೊಂಡು ತೃಪ್ತಿ ಆಗ್ತಾ ಇದ್ದ. ಆಮೇಲೆ ಕೋಡಿಕರೆ ಪ್ರಯಾಣ ಬಂದಾಗ ವಂದಿತೇವನು ಹೊರಗಡೆ ಲೋಕದಲ್ಲಿ ಬಗ್ಗೆ ಎಲ್ಲ ವಿಷಯಗಳನ್ನು ಅವನಿಗೆ ಹೇಳಿದ್ದಾನೆ. ಅದು ಮಾತ್ರ ಅವನಿಗೆ ಅಷ್ಟು ಮಾತ್ರ ನಿಲ್ಲಿಸಿಲ್ಲ. ಹೊಸದಾಗಿ ಪ್ರೀತಿಯಲ್ಲ ಬಲೆಯಲ್ಲಿ ಬಿದ್ದವರಿಗೆ ಯಾರ ಹತ್ರ ಆದರೂ ಮಾತಾಡುವುದಕ್ಕೂ ರಿಯಲ್ ಅಲ್ವಾ. ಅದು ಹಾಗೆ ವೈದ್ಯರ ಮಗನ ಹತ್ರ ಅವನು ಒಂದು ಅರ್ಧ ಹುಚ್ಚು ಅಂತ ತಿಳ್ಕೊಂಡ. ಅದರಿಂದ ಅವನ ಹತ್ರ ಲವ್ ಬಗ್ಗೆ ಎಲ್ಲ ಏನೇನೋ ಹೇಳೋದ್ರ ಬಗ್ಗೆ ಹೇಳಿಬಿಟ್ಟು ಅದರಿಂದ ಬರುವ ಅಪಾಯಗಳ ಬಗ್ಗೆನೂ ಹೇಳ್ದ. ತಾನು ಒಂದು ಹೆಣ್ಣತ್ರ ಪ್ರೀತಿಯಿಂದ ಹೋಗಿ ಅದ್ರ ಫಲನಾಗಿ ತುಂಬ ಅನುಭವಿಸ್ಬರೋ ಕಷ್ಟವೆಲ್ಲ ಬಗ್ಗೆ ಹೇಳಿದ. ವೈದ್ಯರ ಮಗ ಪಿನಾಗಪಾಣಿ ಇಂಥ ಮಾತುಗಳನ್ನೇ ಮೊದಲೆಲ್ಲ ಅಷ್ಟಾಗಿ ಅವನಿಗೆ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಆಮೇಲೆ ಸ್ವಲ್ಪನೇ ಅವನ ಮನಸ್ಸು ಬದಲಾಯಿತು. ಅವನು ವಂದಿತೇವನ ಹತ್ರದಿಂದ ಏನು ಅಂತ ಹೇಳೋಕ್ಕಾಗದೆ ಅವನ ಮೇಲೆ ಅಹಂಕಾರನೂ ಅಸೂಯೆಯನ್ನು ಉಂಟು ಮಾಡಿಕೊಂಡ. ಅವನ ಮನಸ್ಸನ್ನು ಹಿಡಿದಿದ್ದ ಹುಡುಗಿ ಯಾರು ಅಂತ ಕೇಳಿದ. ಅದ್ರ ಬಗ್ಗೆ ನಾನು ಏನು ಹೇಳಲ್ಲ ಅಂತ ವಂದಿತೇವನು ಹೇಳ್ಬಿಟ್ಟಿದ್ದಾನೆ. ಅದರಿಂದ ಪಿನಾಗಪಾಣಿ ಕೋಪ ಜಾಸ್ತಿ ಆಗೋಯ್ತು. ಕೋಡಿಕೆರೆ ಹೋಗಿ ಸೇರೋ ಒಳಗೆ ವಂದಿತೇವನು ವೈದ್ಯರ ಮಗನ ತನ್ನನ್ನು ಶತ್ರು ಅಂತಲೇ ತಿಳ್ಕೊಂಬಿಟ್ಟ. ಅವನ ಮನಸ್ಸಿನಲ್ಲಿ ಹೊಗೆಕೊಂಡಿದ್ದ ಬೆಂಕಿ ಪೂಂಗುಳಿನ ನೋಡಿದ ತಕ್ಷಣ ಉರಿಯೋಕ್ಕೆ ಶುರು ಮಾಡಿತ್ತು. ಪೂಂಗುಳಿ ಅವನ್ನ ಬೇಡ ಅಂತ ಹೇಳಿ ತಳ್ಳಿ ಹಾಕಿದ್ದು ಸಾಲದೆ ಪರಿಹಾಸವನ್ನು ಮಾಡಿದ್ಲು. ಅವಳು ತನಕ್ಕಿಂತ ವಂದಿತೇವನ್ನ ತುಂಬ ಮರ್ಯಾದೆ ಮಾಡ್ತಾಳೆ ಅಂತ ತಿಳಿದ ತಕ್ಷಣ ಅವನಿಗೆ ಪಿನಾಗಪಾಣಿಗೆ ಹುಚ್ಚು ಜಾಸ್ತಿ ಆಗಿಬಿಡ್ತು. ವಂದಿತೇವನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದ ಸೇನಾ ವೀರರುಗಳ ಹತ್ರ ಅವನ್ನ ತೋರಿಸ್ಕೊಟ್ಟು ಬಿಡೋಕ್ಕೆ ಧೈರ್ಯ ಕೊಂಡ. ಒಳವೇಟರ ಜನಗಳು ಬಂದು ವಂದಿತೇವನ್ನು ಹಿಡಿಕ ಆಗದೆ ಪಿನಾಗಪಾಣಿಯನ್ನು ಹಿಡ್ಕೊಂಡು ಹೋಗಿ ತಂಜೆಗೆ ಹೋದರು. ಸ್ವಲ್ಪ ಹೊತ್ತು ಅವನ್ನ ಪಾದಾಳ ಸೆರೆಯಲ್ಲಿ ಅವನು ವಾಸ ಮಾಡೋ ಹಾಗೆ ಆಯಿತು. ಇದರಿಂದ ಎಲ್ಲ ಅವನಿಗೆ ಮುಂಚೆನೇ ವಂದಿತೇವನ ಹತ್ರ ಉಂಟಾಗಿದ್ದ ಕೋಪ ಇನ್ನೂ ಜಾಸ್ತಿ ಆಗೋಯಿತು. ಯುವರಾಣಿ ಕುಂದವಯ್ಯ ಅವನ್ನ ನೋಡಿ ಮಾತಾಡಿ ಅವನ್ನ ಬಿಡುಗಡೆ ಮಾಡ್ಕೊಂಡು ಬರೋಕ್ಕೂ ಅದಕ್ಕೆ ಪಾದಾಳ ಸೆರೆಗೆ ಹೋದ್ರಲ್ವ, ಅದಕ್ಕೆ ಮುಂಚೆಯೇ ಅವನು ಬಿಡುಗಡೆಯಾಗಿ ಬಂದುಬಿಟ್ಟಿದ್ದಾನೆ. ಬಿಡುಗಡೆ ಆದವನು ಪಳುವೂರು ಇಳೆಯರಾಣಿ, ಅವನ್ನ ಮಾಡಿಸಿದ್ದವಳು ಪಳುವೂರು ಇಳೆಯರಾಣಿನೇ. ಅವಳು ತನ್ನ ಹತ್ರ ಹೇಳದೆ ಕೇಳದೆ ವಂದಿತೇವನ ತಂಜೆ ಅರಮನೆಯಿಂದ ತಪ್ಪಿಸಿ ಹೋಗಿದ್ದ ಬಗ್ಗೆ ನಂದಿನಿ ಕೋಪನೂ ಸಂತೇಗ ಅನ್ಕೊಂಡಿದ್ಲು. ಅವಳು ಪಳೆಯಾರೆ ಹೋದ್ಮೇಲೆ ಈಳನಾಡಿಗೆ ತಪ್ಪಿಸಿ ಹೋಗಿದ್ದನ್ನು ತಿಳ್ಕೊಂಡ ಮೇಲೆ ಅವಳ ಅನುಮಾನ
ಜಾಸ್ತಿ ಆಯಿತು. ಈಗನೇ ಒಂದು ದಿವಸ ಪಳೆಯಾರೆಗೆ ತಿರ್ಗಾ ಬಂದು ಯುವರಾಣಿ ಕುಂದವೆಯನ್ನು ನೋಡೋಕ್ಕೆ ಅವನು ಟ್ರೈ ಮಾಡ್ತಾನೆ ಅಲ್ವಾ ಅಂತ ಕಾಯ್ತಾ ಇದ್ಲು. ಆವಾಗ ಅವನ್ನ ಕಂಡು ಹಿಡಿದು ಸುದ್ದಿಯನ್ನು ಹೇಳಬೇಕು ಅಂತ ಹೇಳಿ ಪಳೆಯಾರೆಯನ್ನು ತನಗೆ ನಂಬಕವಾದ ಒಬ್ಬನು ಬೇಕು ಅಂತ ಅವಳು ತೀವ್ರವಾಗಿ ಯೋಚನೆ ಮಾಡ್ತಾಯಿದ್ಲು. ಆ ವೈದ್ಯರ ಮಗ ಪಿನಾಕಪಾಣಿಯನ್ನು ನೋಡಿ ಮಾತಾಡಿದ ಮೇಲೆ ಅವನೇ ಆ ಕೆಲಸಕ್ಕೆ ಸರಿಯಾದ ಆಳು ಅಂತ ತೀರ್ಮಾನ ಮಾಡಿದಳು. ಅವನ ಹತ್ರ ದೊಡ್ಡ ಜವಾಬ್ದಾರಿಯನ್ನು ಒಪ್ಪಿಸಿದಳು. ನಿನಗೆ ದ್ರೋಹ ಮಾಡಿಬಿಟ್ಟು ತಪ್ಪಿ ಹೋದವನು ಬೇಗ ಒಂದಿನ ಪಳೆಯಾರೆಗೆ ತಿರುಗಿ ಬರ್ತಾನೆ. ನೀನು ತುಂಬ ಶಾರ್ಪಾಗಿ ನೋಡಿ ಅವನು ಎಲ್ಲೆಲ್ಲಿ ಹೋಗ್ತಾನೆ, ಏನೇನು ಮಾಡ್ತಾನೆ ಅಂತ ಕಂಡಿಡ್ದು ನನ್ನ ಹತ್ರ ತಕ್ಷಣ ಹೇಳಬೇಕು. ಆ ಥರ ಮಾಡಿದರೆ ನೀನು ಬೇಕಾದಷ್ಟು ಬಹುಮಾನವನ್ನು ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ಚಿಕ್ಕಪಳುವೇಟೆಯರ ಹತ್ರ ಅವನ್ನ ಕರ್ಕೊಂಡೋಗಿ ವಂದಿದೇವನ ಬಗ್ಗೆ ಕಟ್ಟಳೆ ಹಾಕಿದರು. ಆ ರಾಜದ್ರೋಗಿ ತಿರ್ಗಾ ಬರುವಾಗ ಅವನ್ನ ಹಿಡಿದುಕೊಟ್ರೆ ನಿನ್ನನ್ನು ನಮ್ಮ ಸೈನಿಕರಲ್ಲಿ ಒಬ್ಬನಾಗಿ ಅಧಿಕಾರಿಯಾಗಿ ಮಾಡಿಬಿಡ್ತೀನಿ ಅಂತ ಹೇಳಿ ಅವನಿಗೆ ಆಸೆ ತೋರಿಸಿದರು. ಆದ್ದರಿಂದ ಪಿನಾಕಪಾಣಿ ವೈದ್ಯ ಮಾಡೋ ಕೆಲಸವನ್ನೇ ಇಂಟ್ರೆಸ್ಟ್ ಕಳ್ಕೊಂಬಿಟ್ಟ. ಏನೇನೋ ಆಕಾಶ ಕೊಟ್ಟೆಗಳನ್ನು ಕಟ್ಟಿಕೊಂಡು ಪಳೆಯಾರೆ ಬೀದಿಗಳಲ್ಲೂ ಸುತ್ತಾಡ್ತಾ ಇದ್ದ. ದಿಢೀರಂತ ಅವನಿಗೆ ಅನುಮಾನ ಬಂದ್ಬಿಡುತ್ತೆ. ಬೀದಿಯಲ್ಲಿ ಹೋಗೋರು ಹತ್ರ ಹೋಗಿ ಅವ್ರ ಮುಖವನ್ನು ನೋಡ್ತಾನೆ. ಇವನಿಲ್ಲ ಅಂತ ಹೇಳಿಕೊಂಡು ಆ ಕಡೆ ಹೋಗ್ತಾನೆ. ಇದನ್ನು ನೋಡಿದ ಎಲ್ಲರೂ ಈ ವೈದ್ಯರ ಮಗನಿಗೆ ಏನೋ ಚಿತ್ತಭ್ರಮೆ ಬಂದ್ಬಿಟ್ಟಿದೆ ಅಂತ ಹೇಳಿ ಅಂದ್ಕೊಂಬಿಟ್ಟಿದ್ರು. ಆದ್ರೂ ಪಿನಾಕಪಾಣಿ ತನ್ನ ಕೆಲಸವನ್ನು ಬಿಟ್ಟಿಲ್ಲ. ಮಧುರಾಂಧಕ ದೇವ್ರನ್ನ ಅವ್ರ ಪರಿವಾರಗಳನ್ನು ಪಳೆಯಾರೆ ಒಳಗೆ ಪ್ರವೇಶ ಮಾಡಿದಾಗ ಪಿನಾಕಪಾಣಿ ಅವ್ರುಗಳನ್ನ ಅಷ್ಟೊಂದು ಚೆನ್ನಾಗೇ ಗಮನಿಸಲಿಲ್ಲ. ಅವ್ರುಗಳಲ್ಲಿ ವಂದಿತೇವನ್ ಇರ್ತಾನೆ ಅಂತ ಅವನು ಎದುರು ನೋಡಿಲ್ಲ. ತಿರುನಾರೆಯವ್ರು ನಂಬಿ ಪಲ್ಲಕ್ಕನ್ನು ಸುತ್ತಿದ್ದ ಗುಂಪುಗಳಲ್ಲಿ ಅವನು ಸುತ್ತಿ ಬರ್ತಾ ಇದ್ದ. ಆವಾಗ ಸ್ವಲ್ಪ ದೂರದಲ್ಲಿ ಮಧುರಾಂಧಕರ ಪರಿವಾರ ಹೋಗೋದು ಗೊತ್ತಾಯಿತು. ಮಧುರಾಂಧಕರ ಹತ್ರ ಕುದುರೆ ಮೇಲೆ ಇದ್ದವನು ಒಂದು ಸತಿ ತಿರುಗಿ ನೋಡಿದಾಗ ಪಿನಾಕಪಾಣಿಗೆ ಯೋಚನೆ ಆಗೋಯ್ತು. ಆದರೆ ಅವನು ಒಳಗೆ ಬೇಗ ಹೋಗ್ಬಿಟ್ಟು ಅರಮನೆಯಲ್ಲಿ ದೂರಿದ್ದರಿಂದ ಅವನ ಅನುಮಾನವನ್ನು ತೀರಿಸ್ಕೊಳ್ಳೋಕೆ ಆಗಲಿಲ್ಲ. ಇಷ್ಟರಲ್ಲಿ 18ನೇ ಸಂಚಿಕೆ ಮುಗಿಯಿತು. ಸಂಚಿಕೆ 19. ನಂಬಿಯಾಂಡರ ನಂಬಿಗೆ ನಡೆದಿದ್ದ ಉಪಚಾರ ನಡೀತಾ ಇರುವಾಗ ಪಿನಾಕಪಾಣಿ ಆ ಸಭಾಮಂಟಪ ಒಳಗೆ ಪ್ರವೇಶಿಸೋಕ್ಕೆ ಆಗಲಿಲ್ಲ. ಬಾಗಿಲತ್ರ ನಿಂತಿದ್ದ ಗುಂಪಿನಿಂದ ಒಳಗೆ ನೋಡ್ತಾ ಇದ್ದ. ವಂದಿತೇವನ ಗಮನ ಬೇರೆ ಕಡೆ ಇದ್ದಿತ್ತು ಅನ್ನೋದನ್ನು ಮುಂಚೆನೇ ನಾವು ಹೇಳಿದ್ದೀವಿ. ಪಿನಾಕಪಾಣಿನೋ ವಂದಿತೇವನ ಮುಖವನ್ನೇ ಶಾರ್ಪಾಗಿ ನೋಡ್ತಾ ಇದ್ದ. ಇಷ್ಟನ್ನು ನೋಡಿದ್ದನ್ನು ನೋಡದೇ ಇರೋ ಹಾಗೆ ನೋಡ್ತಾ ಇದ್ದ ಇನ್ನೊಬ್ಬ. ಅದೇ ನಮ್ಮ ಗೆಳೆಯ, ಹಳೆಯ ಗೆಳೆಯ ಆಳ್ವಾರ್ಕಡಿಯನ್. ಯುವರಾಜ ಮಧುರಾಂಧಕರಿಗೆ ಜೋಯಿಸ ಹೇಳಿ ಅವ್ರ ಮನಸ್ಸನ್ನು ಒಂದು ಕಲಕಿಬಿಟ್ಟು ವಂದಿತೇವನ ಅರಮನೆಗೆ ಹೊರಗಡೆ ಬಂದ. ಅಲ್ಲಿ ಸ್ವಲ್ಪ ದೂರದಲ್ಲಿ ನಿಂತು ಕಾಯ್ತಾ ಇದ್ದಿದ್ದ ವೈದ್ಯರ ಮಗ ಅವನ ಹತ್ರ ಬಂದು, ಅಪ್ಪನೇ ನೀನು ಯಾರು ಅಂತ ಕೇಳಿದ. ವಂದಿತೇವನ್ ಪಿನಾಕಪಾಣಿ ನೋಡಿದ ತಕ್ಷಣ ಶಾಕ್ ಆದ. ಆದರೆ ಹೊರಗಡೆ ತೋರಿಸ್ಕೊಳ್ಳದೆ, ಏನು ಕೇಳಿದೆಯಾ ಅಂತಂದನು. ನೀನು ಯಾರು ಅಂತ ಕೇಳಿದೆ. ನಾನು ಯಾರು ಅಂತಲೇ ಕೇಳ್ತಾ ಇದ್ದೆಯಾ? ನಾನು ಯಾರು ಅಂತನ ಕೇಳ್ತಾ ಇದೀಯಾ? ನಾನನ್ನು ಕೇಳ್ತಾ ಇದೀಯಾ? ಇಲ್ಲ ಮಣ್ಣು, ನೀರು, ದೇಯು, ವಾಯು, ಆಕಾಶ, ಪಂಚಭೂತಗಳ ಮೈ ಬಗ್ಗೆ ಕೇಳ್ತಾ ಇದೆಯಾ? ಈ ಮೈ ಒಳಗೆ ಮರೆಯಾಗಿರುವ ಪ್ರಾಣವನ್ನು ಕೇಳ್ತಾ ಇದೆಯಾ? ಪ್ರಾಣಕ್ಕೆ ಆಧಾರವಾದ ಆತ್ಮವನ್ನು ಕೇಳ್ತಾ ಇದೆಯಾ? ಆತ್ಮಗೂ ಜನರಲ್ ಆಗಿದ್ದ ಪರಮಾತ್ಮನ ಕೇಳ್ತಾ ಇದೆಯಾ? ಅಪ್ಪನೇ, ಇದೇನು ಕ್ವಶ್ಚಿನು? ನೀನು ಅಲ್ಲ, ನಾನೂ ಅಲ್ಲ, ಎಲ್ಲ ದೇವರೇ. ಲೋಕ ಅನ್ನೋದು ಮಾಯೆ. ಪಶು, ಪಾಸ ಎಲ್ಲ ನಿಜಗಳನ್ನು ತಿರುನಾರಿಯರು ನಂಬಿ ಹಾಗೆ ದೊಡ್ಡವರನ್ನು ಕೇಳಿ ತಿಳ್ಕೊ ಅಂತ ಹೇಳಿಬಿಟ್ಟು ವಂದಿತೇವ ಅರಮನೆ ಬಾಗಿಲಲ್ಲಿ ನಿಂತಿದ್ದ. ಕುದುರೆ ಮೇಲೆ ಹತ್ತಿ ಹೋದ. ಸ್ವಲ್ಪ ಹೊತ್ತು ಕುದುರೆಯನ್ನು ಬೇಗವಾಗಿ ಓಡಿಸಿ ಹೋದ್ಮೇಲೆ ವೈದ್ಯರ ಮಗ ತನ್ನನ್ನು ಹಿಂಬಾಲಿಸಲಿಲ್ಲ ಅಂತ ತಿಳ್ಕೊಂಡು ಅವನು ಮೆತ್ತಗೆ ಬಿಟ್ಕೊಂಡು ಹೋದ. ಆದರೆ ವೈದ್ಯರ ಮಗ ಅಷ್ಟು ಬೇಗ ಏಮಾರಿ ಹೋಗೋನಲ್ವಲ್ಲ, ಅವನ ಅನುಮಾನ ಇವಾಗ ನಿಶ್ಚಯ ಆಗಿಬಿಡ್ತು. ನಗರ ಕಾವಲ ಅಧಿಕಾರಿ ಹತ್ರ ಹೋಗಿ ಸುದ್ದಿಯನ್ನು ಹೇಳಿದ. ಅಧಿಕಾರಿ ಕಳಿಸಿದ್ದ 2 ಕಾವಲು ವೀರರುಗಳನ್ನು ಕರ್ಕೊಂಡು ಅವನು ಊರನ್ನು ಸುತ್ತಕೊಂಡು ಬಂದ. ಅವನು ಎದುರು ನೋಡಿದ ಹಾಗೇ ವಂದಿತೇವನು ಇನ್ನೊಂದು 4 ಕಡೆ ಸೇರುವ ಜಾಗದಲ್ಲಿ ನಿಂತಿದ್ದ. ಆದರೆ ಇವನೇ ಗೂಢಚಾರಿ ನೋಡಿ ಅಂತ ಹಿಡೀರಿ ಅವನ್ನ ಅಂತ ಹೇಳಿ ಕೂಗಿದ. ಏನಪ್ಪ
ನಿನಗೇನು ಹುಚ್ಚ ಅಂತ ವಲ್ಲವರೇನು ಕೇಳಿದ. ಯಾರನ್ನು ಹುಚ್ಚ ಅಂತ ಕೇಳ್ತೀಯ? ಈ ಮೈಯನ್ನು, ಇದರೊಳಗೆ ಇರುವ ಉಸಿರಣ್ಣನ, ಆತ್ಮನನ್ನ, ಪರಮಾತ್ಮನನ್ನ, ಇಲ್ಲ ಪಶು ಪತಿ ಪಾಸವನ್ನು ಅಂತ ಹೇಳಿದ ವೈದ್ಯರ ಮಗ ಪಿನಾಕಪಾಣಿ. ನೀನು ಇವಾಗ ಹೇಳ್ತಾ ಇರೋದ್ರಿಂದಲೇ ನೀನು ಹುಚ್ಚು ಅಂತ ಗೊತ್ತಾಯ್ತಲ್ವ. ನಾನು ಹುಚ್ಚಲ್ಲ. ನಿನ್ನ ಜೊತೆ ಕೋಡಿಕೆರೆ ಹತ್ರ ಬಂದು ಹೋದವನು ಬಂದಿದ್ದವನೇ ಬಂದಿದ್ದ ವೈದ್ಯ. ಕಾವಲರ್ಗಳೇ, ಈ ತಂಜಾವೂರು ಕೋಟೆಯಿಂದ ತಪ್ಪಿ ಲಂಕೆಗೆ ಹೋಗಿದ್ದ ಗೂಢಚಾರಿ ಇವನೇ. ತಕ್ಷಣ ಇವನ್ನ ಹಿಡ್ಕೊಂಡ್ರಿ ಅಂತ ಹೇಳಿ ಕೂಗಾಡ್ದ. ಆದರೆ ಕಾವಲರ್ಗಳು ವಂದಿತೇವನ ಹತ್ತಿರ ಬಂದರು. ಜಾಗ್ರತೆ, ಇವನು ಹೇಳೋದೆಲ್ಲ ಕೇಳಿ ತಪ್ಪು ಮಾಡಬೇಡಿ. ನಾನು ಯುವರಾಜ ಮದರಂಗ ದೇವರ ಜೊತೆ ಬಂದಿದ್ದ ಜೋಯಿಸ ಅಂತ ಹೇಳಿ ಹೇಳಿದ್ದಾನೆ ವಂದಿತೇವನ್. ಇಲ್ಲ ಇವನು ದೊಡ್ಡ ಸುಳ್ಳ, ಇವನ್ನ ತಕ್ಷಣ ಸೆರೆ ಹಿಡೀರಿ ಅಂತ ವೈದ್ಯರ ಮಗನ ಬಾಯಿ ಬಿಟ್ಟು ಕೂಗ್ದ. ಈ ಥರ ಅವ್ರುಗಳನ್ನ ಸುತ್ತಲೂ ಒಂದು ದೊಡ್ಡ ಗುಂಪು ಸೇರಿಬಿಡ್ತು. ಆ ಗುಂಪಿನಲ್ಲಿ ಕೆಲವರು ವಂದಿತೇವನ ಬಗ್ಗೆ ಪರವಾಗಿ ಮಾತಾಡಿದರು, ಇನ್ನು ಕೆಲವರು ವೈದ್ಯರ ಮಗ ಪರವಾಗಿ ಮಾತಾಡಿದರು. ಇವನ್ನು ನೋಡಿದ್ರೆ ಜೋಯಿಸನು ಹಾಗೆ ಅನಿಸಲಿಲ್ಲ ಅಂತ ಒಬ್ಬನು. ಒಂದು ವೇಳೆ ಗೂಢಾಚಾರಿ ಅಂತಲೂ ಅನಿಸ್ಲಿಲ್ವಲ್ಲ ಇವನು ಜೋಯಿಸ ಅಲ್ಲ ಅಂದರೆ ಇಷ್ಟು ಚಿಕ್ಕ ವಯಸ್ಸಿರ್ಬೋದಾ? ಯಾಕೆ ಇರಲ್ಲ? ಗೂಢಾಚಾರಿ ಕುದುರೆ ಮೇಲೇರಿ ಬೀದಿನಲ್ಲಿ ಬಹಿರಂಗವಾಗಿ ಹೋಗ್ತಾನೆ ಏನೋ. ಜೋಯಿಸನ್ನು ಯಾಕೆ ಕತ್ತಿ ಇಟ್ಕೊಂಡಿದ್ದಾನೆ? ಗೂಢಾಚಾರಿ ಅಂದರೆ ಯಾರು ಗೂಢಾಚಾರಿ? ಪಳೆಯ ಅರೆಯಲ್ಲಿ ಏನೇನು ನೋಡೋಕ್ಕೆ ಬಂದಿದ್ದಾನೆ ಅಂತ. ಇಷ್ಟರಲ್ಲಿ ಪಿನಾಕಪಾಣಿ ಇವನ್ನ ಸೆರೆ ಹಿಡೀರಿ ಅಂತ ಹೇಳಿ ಇದು ಪಳವೇಟರೆಯನ್ನ ಆಂಗ್ಜೆ ಅಂತ ಹೇಳಿ ಕೂಗಿದ. ಪಳವೇಟರೆಯರುಗಳು ಹೆಸರು ಕೇಳಿದ ತಕ್ಷಣ ಅಲ್ಲಿ ಗುಂಪಿನಲ್ಲಿ ಇದ್ದವ್ರಿಗೆ ಎಲ್ಲ ವಂದಿತೇವನ ಮೇಲೆ ಅನುಕಂಪ ಉಂಟಾಯಿತು. ಅವನ್ನ ಹೇಗಾದರೂ ತಪ್ಪಿಸ್ಬೇಕಕ್ಕೆ ದಾರಿ ಉಂಟಾ ಅಂತ ಹೇಳಿದನು. ಇಷ್ಟರಲ್ಲಿ ಆಳ್ವಾರ್ಕಡೆಯನ ಗುಂಪಿನ ಮಧ್ಯದಲ್ಲಿ ಕೊನೆಯಲ್ಲಿ ಬಂದು ಸೇರಿದ. ಯುವರಾಜನ ಜೊತೆ ಬಂದಿದ್ದ ಜೋಯಿಸಯ್ಯ ಇಲ್ಲಿದ್ದಾರಾ ಅಂತ ಹೇಳಿ ಕೂಗ್ದ. ತಕ್ಷಣ ಅವನು ಇಲ್ಲಿದ್ದೀನಿ ಅಂತ ಹೇಳಿದ ವಂದಿತೇವನ್. ಇಲ್ಲ, ಇವನು ಗೂಢಾಚಾರಿ ಅಂತ ಪಿನಾಕಪಾಣಿ ಕೂಗಿದ. ಇದೇನು ದೊಡ್ಡ ಹಿಂಸೆ ಆಗೋಯ್ತಲ್ಲ. ನಿಮ್ಮ ಮದರಂಗ ದೇವರ ಜೊತೆ ಬಂದಿದ್ದ ಜೋಯಿಸಂದಾಗಿದ್ದರೆ ನನ್ನ ಜೊತೆ ಬಾ, ನಿನ್ನನ್ನು ಯುವರಾಣಿ ಕರ್ಕೊಂಬರಕ್ಕೆ ಹೇಳಿದರು ಅಂತ ಅಂದ ಆಳ್ವಾರ್ ಕಡೆಯನ್. ವಂದಿತೇವನ್ ಮನಸ್ಸು ಕುತೂಹಲ ಉಂಟಾಯಿತು. ಆ ಜೋಯಿಸನು ನಾನೇ ಬರ್ತೀನಿ ಅಂತ ಹೇಳಿದ. ಬಿಡಬೇಡ್ರಿ, ಆ ಗೂಢಾಚಾರಿನ ಬಿಡಬೇಡ್ರಿ ಅಂತ ಹೇಳಿ ವೈದ್ಯರ ಮಗನ ಪಿನಾಕಪಾಣಿ ಕೂಗಿದ. ಆಳ್ವಾರ್ ಕಡೆಯ ನೀನು ಜೋಯಿಸನ್ ತಾನ ಅಂತ ನಿರೂಪಣೆ ಮಾಡಿಬಿಡು, ಹಾಗಾದರೆ ನನ್ನ ಜೊತೆ ನೀನು ಬರ್ಬೋದು ಅಂತ ಹೇಳಿಕೊಂಡು ಕಣ್ಣಿಂದ ಸಮೀಕ್ಷೆ ಮಾಡ್ದಾನೆ. ಏನು ಹೇಗೆ ಅಂತ ನನ್ನನ್ನು ನಿರೂಪಿಸೋಕೆ ಹೇಳ್ತೀಯ ಅಂತ ವಂದಿತೇವನ್ ಕೇಳ್ತಾನೆ. ಅದು 2 ಕುದುರೆಗಳು ಬರ್ತಾ ಇದೆಯಲ್ಲ, ಅದನ್ನ ಮೇಲೆ ಬರೋರು ಏನೋ ಒಂದು ಸುದ್ದಿ ತೊಗೊಂಬಂದಿದ್ದಾರೆ. ಅದು ನಿಜವಾಗಿ ಇದ್ದರೆ ಅವ್ರು ಏನು ತೊಗೊಂಬಂದಿದ್ದಾರೆ ಅಂತ ಹೇಳು ಅಂತಂದ. ಕುದುರೆಯ ಮೇಲೆ ಇದ್ದಿದ್ದವರು ವಂದಿತೇವನ್ನ ನೋಡಿಬಿಟ್ಟು ಮೇಲೆ ಬಂದವ್ರನ್ನ ವಂದಿತೇವನ್ ನೋಡಿಬಿಟ್ಟು ಹೇಳ್ತೀನಿ, ರಾಜಕುಟುಂಬಕ್ಕೆ ಸೇರಿದವರು ಒಬ್ಬರಿಗೆ ಜಲಕಂಠ ಆಬತ್ತ ಬಂದಿದೆ, ಆ ದುಃಖವನ್ನು ಸುದ್ದಿಯನ್ನು ಇವರು ಕೊಂಡು ಬಂದಿದ್ದಾರೆ ಅಂತ ವಂದಿತೇವನ್ ಹೇಳ್ತಾನೆ. ಈ ಥರ ಹೇಳಿ ಬಾಯಿ ಮುಚ್ಚೋ ಒಳಗೆ ಕುದುರೆಗಳು ಜನಗಳ ಗುಂಪು ಹತ್ರ ಬಂದ್ಬಿಡ್ತು. ಜನಗಳ ಮೇಲೆ ಹೋಗೋಕ್ಕೆ ಬಿಡದೇ ಇರೋದ್ರಿಂದ ಕುದುರೆಯಲ್ಲೂ ನಿಂತಿತ್ತು. ನೀವು ಗೂಢಾಚಾರಿಗಳ ಥರ ಇದೆ, ಏನು ಸುದ್ದಿ ತೊಗೊಂಬಂದಿದ್ದೀರಾ ಅಂತ ಆಳ್ವಾರ್ ಕಡೆಯನ್ನು ಕೇಳ್ತಾನೆ. ಹೌದು, ನಾವು ಗೂಢಾಚಾರಿಗಳೇ, ದುಃಖದ ಸುದ್ದಿ ತೊಗೊಂಬಂದಿದ್ದೀವಿ. ಯುವರಾಜ ಅರುಳ್ಮೊಳಿವರ್ಮ ಹತ್ತಿ ಬಂದಿದ್ದ ಕಪ್ಪಲು ಬಿಡುಗಾಳಿಯಲ್ಲಿ ಸಿಕ್ಕಾಕೊಂಡು ಬಿಡ್ತು. ಯುವರಾಜ ಯಾರನ್ನೋ ಕಾಪಾಡೋಕ್ಕೆ ಅಂತ ಸಮುದ್ರದಲ್ಲಿ ದೂಕಿ ಮುಳುಗಿ ಹೋಗ್ಬಿಟ್ರಂತೆ ಅಂತ ಅಂದರು. ಕುದುರೆ ಮೇಲೆ ಬಂದಿದ್ದವನು ಈ ಥರ ಹೇಳಿದ ತಕ್ಷಣ ಆ ಗುಂಪಿನಲ್ಲಿ ಅಯ್ಯೋ ಅಂತ ಹೇಳಿ ಪರಿತಾಪವಾಗಿ ಕೂಕ್ಕೊಂಡು ಎಲ್ಲ ಸೋಗವ ಧ್ವನಿಯಿಂದ ಕೂಕ್ಕೊಂಡು ಅಳ್ತಾಯಿದ್ರು. ಎಲ್ಲಿಂದ ತಾನೇ ಅಷ್ಟು ಜನಗಳು ಬಂದರೋ ಗೊತ್ತಿಲ್ಲ. ಅಷ್ಟು ಬೇಗ ಹೆಂಗೆ ಬಂದಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಆ ಗಂಡಸರು, ಹೆಂಗಸರು, ವಯಸ್ಸಾದವರು, ಮಕ್ಕಳು ಎಲ್ಲ ಗುಂಪಾಗಿ ಸುತ್ಕೊಂಡ್ಬಿಟ್ರು. ಅವ್ರುಗಳು ಎಲ್ಲ ಏನೇನೋ ಕೇಳ್ತಾಯಿದ್ರು, ಕೆಲವರು ಅಳಿತಾಯಿದ್ರು. ಪಳವೇಟರೆಯವರು ಅರುಳ್ಮೊಳಿವರ್ಮನ್ನ ಇಷ್ಟ ಆಗಿಲ್ಲ ಅಂತ ಅನ್ನೋದು ಆ ಜನಗಳ ಹತ್ರ ತುಂಬ ಗೊತ್ತಾಗ್ಬಿಡ್ತು. ಯುವರಾಜನ ಸೆರೆ ಹಿಡಿದುಕೊಂಡು ಬರೋಕ್ಕೆ ಪಳವೇಟರೆಯರುಗಳು ಈಳಕ್ಕೆ ಜನವನ್ನು ಕಳಿಸಿದ್ದಾರೆ ಅಂತ ಪ್ರಸ್ತಾಪನೂ ಅವರು ಕಿವಿಗೆ ಅಂದಿತ್ತು. ಅದರಿಂದ ಗುಂಪಿನಲ್ಲಿ ಇರೋರು ಎಲ್ಲರೂ ಪಳವೇಟರೆಯರ ಬಗ್ಗೆ ಮೊದಲು ಗುಣಗ್ತಾ ಇದ್ದರು. ಆಮೇಲೆ ಜೋರಾದ ಧ್ವನಿಯಲ್ಲಿ ಅವುಗಳಿಗೆ ಶಾಪ ಕೊಡೋಕ್ಕೆ ಶುರು ಮಾಡಿಬಿಟ್ರು.
ಈ ಪಳುವೇಟರೆಯಲ್ಲಿ ಬೇಕು ಅಂತಲೇ ಯುವರಾಜರನ್ನು ಕಡಲಲ್ಲಿ ಮುಳುಗಿ ಸಾಯಿಸಿರಬೇಕು ಅಂತ ಒಬ್ರಿಗೊಬ್ಬರು ಮಾತಾಡಿಕೊಂಡ್ರು. ಆ ಜನಗುಂಪುಗಳು ಮಾತಾಡ್ಕೊಂಡಿದ್ದ ಶಬ್ದ, ಅವ್ರುಗಳು ಹೇಳಿದ ಶಬ್ದ ಎಲ್ಲ ಪಳುವೇಟರೆಗಳ ಶಬ್ದಿಸಿದ ಶಬ್ದ ಸೇರಿ ಸಮುದ್ರದಾಗೆ ದೊಡ್ಡದಾಗಿ ಶಬ್ದ ಆಗೋಯಿತು. ಈ ಗುಂಪಿನ ಮಧ್ಯದಲ್ಲಿ ಸಿಕ್ಕಾಕೊಂಡ ತಂಜಾವೂರು ಇದು ಗೂಢಾಚಾರಿಗಳು ಮೇಲೆ ಅರಮನೆಗೆ ಹೋಗೋಕ್ಕಾಗದೆ ತಪ್ಪಿಸ್ತಾ ಇದ್ರು. ಜನಗಳನ್ನು ಬಿಡಿಸ್ಕೊಂಡು ಹೋಗೋಕ್ಕೆ ಅವರು ಎಷ್ಟು ಟ್ರೈ ಮಾಡಿದರೂ ಆಗಲಿಲ್ಲ. ಹೇಗೆ, ಎಲ್ಲಿ, ಯಾಕೆ, ಏನು, ನಿಜಾನ ಅಂತ ಹೇಳಿ ಜನಗಳು ಕೂಗಾಡ್ತಾ ಅವ್ರನ್ನ ಹೋಗೋಕ್ಕೆ ಬಿಡದೆ ತಡೆ ಮಾಡ್ತಾಯಿದ್ರು. ವೈದ್ಯರ ಮಗನ ಜೊತೆ ಬಂದಿದ್ದ ಕಾವಲರ್ಗಳನ್ನು ನೋಡಿ ಆಳ್ವಾರ್ ಕಡೆ, ನೀವುಗಳು ಯಾಕೆ ಸುಮ್ಮನೆ ಇದ್ದೀರಾ, ಗುಂಪನ್ನಲ್ಲಿ ಬಿಟ್ಟು ತೂದರ್ಗಳ ಗೂಢಾಚಾರಿಗಳನ್ನು ಅರಮನೆಗೆ ಕರ್ಕೊಂಡು ಹೋಗ್ರಿ ಅಂತಂದ. ಕಾವಲರ್ಗಳು ಇಂಥ ಸುದ್ದಿನ ಕೇಳಿ ತುಂಬ ಗದಿಗಲಿಗೆ ಹೋಯ್ತಿದ್ರು. ಅವ್ರುಗಳಿಗೂ ಇವಾಗ ಮುಂಚೆ ಬಂದು ಆ ಗೂಢಾಚಾರಿಗಳಿಗೂ ದಾರಿ ಬಿಟ್ಟು ಕೊಟ್ಟು ಬಿಟ್ಟರು. ಗೂಢಾಚಾರಿಗಳು ಸ್ವಲ್ಪನೇ ಅರಮನೆಯಲ್ಲಿ ನೋಡಿ ಹೋಗ್ತಾಯಿದ್ರು. ಜನಗುಂಪನ್ನು ಅವ್ರುಗಳು ಬಿಡದೆ ಕಂಟಿನ್ಯೂ ಮಾಡಿಕೊಂಡು ಹೋಗಿತ್ತು. ಮೇಲೆ ಜನಗಳು ಗುಂಪು ಜಾಸ್ತಿ ಆಗ್ತಾ ಬಂತು. ಅಷ್ಟು ದೊಡ್ಡ ಜನಗುಂಪಿಂದ ಒಂದೇ ಸಮವಾಗಿ ಯುವರಾಜ ಅರುಳ್ಮೊಳಿವರ್ಮರಿಗೆ ಬಂದಿದ್ದ ಗತಿಯನ್ನು ಅಂದ್ಕೊಂಡು ಗೊಣಗ್ತಾ ಇದ್ರು. ಒಂದೇ ಒಂದು ಪ್ರಾಣಿ ಮಾತ್ರ, ಅಯ್ಯೋ ಇದೇನೋ ಸಂಚು, ಆ ಗೂಢಾಚಾರಿನ ತಪ್ಪಿಸಿ ಬಿಡೋಕ್ಕೆ ಮಾಡೋ ಸಂಚು ಅಂತ ಹೇಳಿ ಕೂಗಾಡ್ತಾ ಇದ್ದಿದ್ದು. ಆವಾಗ ಆ ಥರ ಕೂಗಾಡಿದ್ದು ವೈದ್ಯರ ಮಗನ್ನೇ ಯಾರೂ ಕೇರ್ ಮಾಡಿಲ್ಲ. ಅವನ ಕೂಗು ಯಾರ ಕಿವಿನಲ್ಲೂ ಬೀಳಲಿಲ್ಲ. ಮಹಾನದಿನ ದೊಡ್ಡ ಪ್ರವಾಹದ ಥರ ಅಲ್ಲಿ ಬಿದ್ದುಬಿಟ್ಟಿದ್ದ ಒಂದು ಚಿಕ್ಕ ಕಡ್ಡಿ ಥರ ಅಂದ್ಕೊಂಡು ಎಲ್ಲರೂ ಹೋಗ್ತಾಯಿದ್ರು ಜನಗಳು ಅವನ್ನ ತಳ್ಳಿಕೊಂಡು. ಗುಂಪು ಸೇರಿತಾ ಇರುವಾಗಲೇ ವಂದಿತೇವನ್ ಕುದುರೆ ಮೇಲಿಂದ ಕೆಳಗಿಳಿದ್ಬಿಟ್ಟ. ಗುಂಪು ಜರಗಕ್ಕೆ ಶುರು ಮಾಡಿದಾಗ ಆಳ್ವಾರ್ ಕಡೆ ಅವನ ಹತ್ರ ಬಂದು ಅವನ ಕೈಯನ್ನು ಹಿಡ್ಕೊಂಡು, ಕುದುರೆಯನ್ನು ಬಿಟ್ಬಿಡು, ಆಮೇಲೆ ಅದನ್ನು ಹುಡುಕಿ ಸೇರಿಸ್ಕೊಂಡ್ಬಿಡ್ಬೋದು, ತಕ್ಷಣ ನನ್ನ ಜೊತೆ ಬಾ ಅಂತ ಕಿವಿಯಿಂದ ಹೇಳ್ದ. ಅಪ್ಪನೇ, ಸಂಜೀವಿಯಾಗಿ ಬಂದು ಸೇರಿದ್ಯಾ, ಇಲ್ಲ ಅಂದರೆ ನಾನು ಏನಾಗಿರ್ತೀನೋ ಗೊತ್ತಿಲ್ಲ ಅಂತಂತಾನೆ. ಇದೇ ತಾನೇ ನಿನ್ನ ಕೆಲಸ ಆಯ್ತಲ್ಲ, ನೀನು ಶಂಕಡದಲ್ಲಿ ಸಿಕ್ಕಾಕೊಳ್ಳೋದು, ಆಮೇಲೆ ಯಾರಾದರೂ ಬಂದರೂ ನಿನ್ನನ್ನು ಬಿಡಿಸ್ಕೊಂಡು ಹೋಗೋದು ಅಂತ ಹೇಳಿ ಎಗತಾಳ ಮಾಡಿದ. ಆವಾಗ ಈ ಗುಂಪಿನಲ್ಲಿ ಎಲ್ಲರೂ ಅವ್ರನ್ನ ತಳ್ಕೊಂಡು ಹೋಗದೆ ಇರೋ ಥರ ಬೀದಿ ಕೊನೆಯಿಂದ ಸರಿಸಿ ನಿಂತಿದ್ರು. ಜನಗಳು ಹೋದ್ಮೇಲೆ ವಂದಿತೇವನ ಕೈಯನ್ನು ಆಳ್ವಾರ್ ಕಡೆಯನ್ನು ಹಿಡ್ಕೊಂಡು ಬೇರೆ ದಿಸೆಯಿಂದ ಅವನ್ನ ಕರ್ಕೊಂಡೋದ. ಅರಮನೆಯಲ್ಲಿ ಇದ್ದಿದ್ದ ಬೀದಿಗಳಿಂದ ಮುಂಚೆ ಒಂದು ಸತಿ ನಾವು ನೋಡಿದ್ದ ಒಂದು ಬೀಗ ಹಾಕಿದ್ದ ಒಂದು ಮನೆಯ ಒಳಗೆ ಅವರು ದೂರಿದರು. ಹಿಂದೆಯಿಂದ ನಂದವನದಲ್ಲಿ ಪ್ರವೇಶ ಮಾಡಿ ಆ ಮಾತ್ರ ಇದ್ದಿದ್ದ ಗಿಡಗಳ ಮಧ್ಯದಲ್ಲಿ ಜಾಗ ಮಾಡಿಕೊಂಡು ಹೋದರು. ಸ್ವಲ್ಪ ಹೊತ್ತಿಗೆಲ್ಲ ನೀಲಿ ಕಲರಿಂದ ಒಂದು ಇದು ತೋಣಿ ಒಂದು ಕಾಣಿಸ್ಕೊಂಡಿತ್ತು. ಅದರಲ್ಲಿ ಒಂದು ಅರಸಿ ಒಬ್ಬರು ಕೂತ್ಕೊಂಡಿದ್ರು. ಅವಳನ್ನ ನೋಡಿದ ತಕ್ಷಣ ವಂದಿತೇವನ ಮನಸ್ಸು ಉತ್ಸಾಹದಿಂದ ಕುತೂಹಲ ಆಯಿತು. ಇಷ್ಟರಲ್ಲಿ 19ನೇ ಸಂಚಿಕೆ ಮುಗಿಯಿತು.